ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯಾದ್ಯಂತ ಇಂದು ಬಂದ್ ಆಗುತ್ತಿರುವ ಮೆಡಿಕಲ್ ಸ್ಟೋರ್ಗಳು. ಬಂದ್ಗೆ ಎಐಒಸಿಡಿ ಕರೆ, ಕೆಪಿಆರ್ಡಿಒ ಹಾಗೂ ಕೆಸಿಡಿಎ ಸಂಘಟನೆಗಳಲ್ಲಿ ಗೊಂದಲ. ಬೆಂಗಳೂರಿನಲ್ಲಿ ಯಾವ್ಯಾವ ಮೆಡಿಕಲ್ ಸ್ಟೋರ್ಗಳು ಓಪನ್ ಇರಲಿದೆ, ಯಾವ್ಯಾವ ಜಿಲ್ಲೆಗಳಲ್ಲಿ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗ್ತವೆ, ಯಾವ್ಯಾವ ಜಿಲ್ಲೆಗಳಲ್ಲಿ ಓಪನ್ ಇದೆ, ಎಲ್ಲೆಲ್ಲಿ ಬಂದ್ಗೆ ನೈತಿಕ ಬೆಂಬಲವಿದೆ, ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಮೆಡಿಕಲ್ಸ್ ಬಂದ್ ನ್ಯೂಸ್ ಟಾಪ್ ನಲ್ಲಿ. ಆನ್ಲೈನ್ ಮೆಡಿಸಿನ್ ಮಾರಾಟ, ರಿಯಾಯಿತಿ ಹಾಗೂ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ದೇಶದಾದ್ಯಂತ ಇವತ್ತು ಮೆಡಿಕಲ್ ಶಾಪ್ಗಳ ಬಂದ್ಗೆ ಕರೆ ಕೊಡಲಾಗಿದೆ. ಆದರೆ ಇವತ್ತು ರಾಜ್ಯದಲ್ಲಿ ಬಹುತೇಕ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗುವುದು ಅನುಮಾನವಾಗಿದೆ. ದೇಶವ್ಯಾಪಿ ಔಷಧ ಮಳಿಗೆಗಳ ಬಂದ್ಗೆ ಎಐಒಸಿಡಿ ಕರೆ ನೀಡಿದ್ರೆ ಕೆಪಿಆರ್ಡಿಒ ಸಂಘಟನೆ ಬಂದ್ಗೆ ಬೆಂಬಲ ನೀಡಿಲ್ಲ. ಕೆಪಿಆರ್ಡಿಒ ಹಾಗೂ ಕೆಸಿಡಿಎ ಸಂಘಟನೆಗಳಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ರಾಜ್ಯದ ಎರಡು ಸಂಘಟನೆಗಳ ನಡುವೆ ಆಂತರಿಕ ಕಿತ್ತಾಟ ಶುರುವಾಗಿದ್ದು, ಬೆಂಗಳೂರು ನಗರದಲ್ಲಿ ಎಂದಿನಂತೆ ಬಹುತೇಕ ಮೆಡಿಕಲ್ ಶಾಪ್ಗಳು ತೆರೆಯಲಿವೆ. ಇವತ್ತು ಸಾರ್ವಜನಿಕರಿಗೆ ಬಹುತೇಕ ಕಡೆ ಮೆಡಿಕಲ್ ಶಾಪ್ಗಳು ಲಭ್ಯವಿರಲಿವೆ. ಬೆಂಗಳೂರಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿನ ಔಷಧ ಮಳಿಗೆಗಳು ಓಪನ್ ಇರಲಿವೆ. ಹಾಗೆ ಸರ್ಕಾರಿ ಆಸ್ಪತ್ರೆ, ಮೆಡಿಕಲ್ ಕಾಲೇಜು ಆವರಣದಲ್ಲಿನ ಖಾಸಗಿ ಮೆಡಿಕಲ್ ಸ್ಟೋರ್ಸ್ಗಳು, ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಮೆಡಿಕಲ್ ಶಾಪ್ಗಳು, ಜನೌಷಧಿ ಕೇಂದ್ರಗಳು, ಎಲ್ಲ ಅಪೋಲೋ ಶಾಪ್ಗಳು, ಮೆಡ್ಪ್ಲಸ್ ಶಾಪ್ಗಳು, ಆಸ್ಟರ್ ಮೆಡಿಕಲ್ ಶಾಪ್ಗಳು, ಕೆಪಿಆರ್ಡಿಒ ಸಂಘಟನೆಯ ಖಾಸಗಿ ಮೆಡಿಕಲ್ ಶಾಪ್ಗಳು ಇವತ್ತು ಓಪನ್ ಇರಲಿವೆ. ಇವತ್ತು ದೇಶದಾದ್ಯಂತ ಕರೆ ಕೊಟ್ಟಿರುವ ಔಷಧ ಮಾರಾಟಗಾರರ ಬಂದ್ಗೆ ಕರ್ನಾಟಕದಲ್ಲೂ ಬೆಂಬಲ ವ್ಯಕ್ತವಾಗಿದೆ. ಕರ್ನಾಟಕ ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ಸಂಘ ಸೇರಿದಂತೆ ಹಲವು ಸಂಘಗಳು ಬಂದ್ಗೆ ಬೆಂಬಲಿಸಿವೆ. ಬೆಂಗಳೂರಿನಲ್ಲಿ ಸುಮಾರು 6,500 ವ್ಯಾಪಾರಿಗಳು ಸೇರಿದಂತೆ ರಾಜ್ಯದಲ್ಲಿ 26,000 ಮೆಡಿಕಲ್ ಶಾಪ್ಗಳು ಬಂದ್ ಆಗಿವೆ. ಈ ಬಂದ್ನಲ್ಲಿ 12.5 ಲಕ್ಷಕ್ಕಿಂತ ಮೇಲ್ಪಟ್ಟು ಶಾಪ್ಗಳು, ಹೋಲ್ಸೇಲ್ಗಳು ಎಲ್ಲಾನು ಪಾಲ್ಗೊಳ್ತವೆ. ಮತ್ತು ಇದರಲ್ಲಿ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು ಪಾಲ್ಗೊಳ್ತವೆ. ನಾಳೆ 24 ಗಂಟೆ ಅಂದರೆ ರಾತ್ರಿ, ಇವತ್ತು ನೈಟ್ 12 ಗಂಟೆ 1 ನಿಮಿಷದಿಂದ ನೆಕ್ಸ್ಟ್ 12 ಗಂಟೆ ರಾತ್ರಿವರೆಗೂ 24 ಅವರು ಎಲ್ಲ ಅಂಗಡಿಗಳು ಕ್ಲೋಸ್ ಆಗಿರುತ್ತೆ. ಔಷಧ ಮಾರಾಟಗಾರರ ಬಂದ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ನಿನ್ನೆ ರಾತ್ರಿ 12 ಗಂಟೆಯಿಂದ ಇವತ್ತು ರಾತ್ರಿ 12 ಗಂಟೆವರೆಗೂ ಯಾವುದೇ ಔಷಧಿಗಳು ಸಿಗಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇವತ್ತು 1,100 ಮೆಡಿಕಲ್ ಶಾಪ್ಗಳು ಬಂದ್ ಆಗಿವೆ. ಮೆಡಿಕಲ್ ಸ್ಟೋರ್ಗಳು ಬಂದಿದ್ದರೂ ಪರ್ಯಾಯ ವ್ಯವಸ್ಥೆ ಬಗ್ಗೆ ಆರೋಗ್ಯ ಇಲಾಖೆ ಸೂಚನೆ ನೀಡಿದೆ. ಸಾರ್ವಜನಿಕರಿಗೆ ಅಗತ್ಯ ಔಷಧಿಗಳ ಪೂರೈಕೆಗೆ ಕೆಲವು ಮೆಡಿಕಲ್ಗಳು ಎಂದಿನಂತೆ ಕಾರ್ಯನಿರ್ವಹಣೆ ಮಾಡಲಿವೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ 38 ಅಪೋಲೋ ಫಾರ್ಮಸಿ ಸಂಸ್ಥೆಗಳು, 48 ಮೆಡ್ಪ್ಲಸ್ ಸಂಸ್ಥೆಗಳು, 130 ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಕಾರ್ಯಾಚರಣೆ ನಡೆಸಲಿವೆ. ಕೊಪ್ಪಳ ಜಿಲ್ಲೆಯಲ್ಲಿ ಇವತ್ತು ಮೆಡಿಕಲ್ ಶಾಪ್ಗಳು ಬಂದ್ ಆಗಲ್ಲ ಅಂತ ಜಿಲ್ಲಾ ಔಷಧ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಅಶೋಕ ಸ್ವಾಮಿ ಮಾಹಿತಿ ನೀಡಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಮೆಡಿಕಲ್ ಶಾಪ್ ಬಂದ್ ಮಾಡದಿರುವುದಕ್ಕೆ ನಿರ್ಧರಿಸಲಾಗಿದೆ. ಸಾರ್ವಜನಿಕ ಅನುಕೂಲಕ್ಕಾಗಿ ಎಲ್ಲ ಔಷಧ ಅಂಗಡಿಗಳು ತೆರೆದಿವೆ. ತುಮಕೂರು ಔಷಧಿ ವ್ಯಾಪಾರ ಸಂಘದಿಂದ ಇವತ್ತು ಬಂದ್ಗೆ ಬೆಂಬಲ ಘೋಷಿಸಿದ್ದಾರೆ. ಜಿಲ್ಲೆಯಾದ್ಯಂತ ಸುಮಾರು 2,000 ಮೆಡಿಕಲ್ ಶಾಪ್ಗಳಿದ್ದು 1,100 ಖಾಸಗಿ ಮೆಡಿಕಲ್ ಶಾಪ್ಗಳು ಬಂದ್ ಆಗಲಿವೆ. ಇವತ್ತು ಬೆಳಗ್ಗೆ ನಗರದ ಟೌನ್ ಹಾಲ್ ಮುಂದೆ ಸಂಘದವರಿಂದ ಪ್ರತಿಭಟನೆ ನಡೆಯಲಿದೆ. ಗದಗ ಜಿಲ್ಲೆಯಲ್ಲಿ ಇವತ್ತು ಔಷಧಿ ಅಂಗಡಿಗಳು ಬಂದ್ ಆಗಲಿವೆ. ಔಷಧಿ ವ್ಯಾಪಾರಸ್ಥರು ನಗರದಲ್ಲಿ ಪ್ರತಿಭಟನೆ ನಡೆಸಲಿದ್ದಾರೆ. ಗದಗ ಜಿಲ್ಲೆಯಾದ್ಯಂತ ಸುಮಾರು 500 ಮೆಡಿಕಲ್ ಶಾಪ್ಗಳಿದ್ದು ತಮ್ಮ ಬೇಡಿಕೆ ಈಡೇರಿಸುವಂತೆ ಇವತ್ತು ಬೆಳಗ್ಗೆ 11:30ಕ್ಕೆ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಲಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಮೆಡಿಕಲ್ ಶಾಪ್ಗಳು ಬಂದ್ ಇರೋದಿಲ್ಲ. ಮೆಡಿಕಲ್ ಶಾಪ್ ಮಾಲೀಕರಿಂದ ಹೋರಾಟಕ್ಕೆ ನೈತಿಕ ಬೆಂಬಲ ಇರಲಿದೆ. ಕೈಗೆ ಕಪ್ಪು ಪಟ್ಟಿ ಧರಿಸಿ ಸಾಂಕೇತಿಕವಾಗಿ ಹೋರಾಟ ಮಾಡಲಿದ್ದಾರೆ. ಆದರೆ ಮೆಡಿಕಲ್ ಶಾಪ್ಗಳ ಸೇವೆ ಇರಲಿದೆ. ಬಳ್ಳಾರಿ 998 ಮೆಡಿಕಲ್ ಶಾಪ್ಗಳಿವೆ. ಇದರಲ್ಲಿ 250ಕ್ಕೂ ಹೆಚ್ಚು ಶಾಪ್ಗಳು ಇವತ್ತು ಓಪನ್ ಇರಲಿವೆ. 748 ಮೆಡಿಕಲ್ ಶಾಪ್ ನೈತಿಕ ಬೆಂಬಲ ಘೋಷಣೆ ಮಾಡಿದ್ದಾರೆ.